ನಮಸ್ಕಾರ. ದೊಡ್ಡ ಮಂದಿಗೆ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಮ್ಯಾಚ್ ಇತ್ತು. 9 ಗಂಟೆಗೆ ಸ್ಟಾರ್ಟ್ ಆಗಿತ್ತು. ಇನ್ನ ನಡೆಯಾಕತ್ತದ. ನಮ್ಮ ರೋಹಿತ್ ಶರ್ಮಾ ಮತ್ತು ಗಿಲ್ ಅವರು ಓಪನಿಂಗ್ ಬರ್ತಾರ. ಬಂದ ಮ್ಯಾಗ ರನ್ ಪವರ್ ಪ್ಲೇದಾಗ 4 ಓವರ್ ಏನು 3 ಓವರ್ ಆಗಿರ್ತಾವ. ರನ್ನ ಬಂದಿರಂಗಿಲ್ಲ, ಬರೇ ಒಂದು 6 ರನ್ ಬಂದಿರ್ತಾವ. ಅವರೇ 4 ರನ್, ಗಿರ್ಲ್ 4 ಒಂದು 4 ಹೊಡಿತಾನ, ರೋಹಿತ್ ಶರ್ಮಾ ಒಂದು 4 ಹೊಡಿತಾನ. ಅವೇ ರನ್ ಕೂತಿರ್ತಾವು. ಭಾಳ ಮ್ಯಾಚ್ ಕಂಡಾಪಟ್ಟಿ ಬಂದು ನೋಡಾಕತ್ತಿರ್ತದ. ಅಲ್ಲಿ ಹೊಡಿಬೇಕಂದ್ರೆ ಭಾಳ ಭಯ ಬರ್ತಿರ್ತದ. ಅಲ್ಲಿ ನಿಂತು ಆಡ್ಬೇಕಲ್ಲ. ನಮ್ಮ ರೋಹಿತ್ ಶರ್ಮಾ ಅವರು ಬಂದರು, ಬಡ ಬಡ ಬಾಲ್ ನೋಡಿದ್ರು, ಹೆಂಗೆ ಬರಾಕತ್ತವನು, ಸ್ವಿಂಗ್ ಆಗಾಕತ್ತವ, ಏನಾಗತ್ತ ನೋಡಿದ್ರು. ದಡ ದಡ ಬಂದು ವಿಕೆಟ್ ಕೊಟ್ಟು ಹೋಗ್ಬಿಟ್ರು. ನಮ್ಮ ಗಿಲ್ ಅವರು ಭಾಳ, ನಮ್ಮ ರೋಹಿತ್ ಶರ್ಮಾ 8 ರನ್ ಹೊಡೆದಾರ, ಗಿಲ್ ಅವರು 10 ರನ್ ಹೊಡೆದಾರ. ಗಿಲ್ ಫಾರ್ಮ್ನಾಗ ಅದಾರ ಬಾ ಅಂತೇಳಿ ನಾವು ತಿಳಿದಿದ್ದೇವೆ. ಫಾರ್ಮ್ನಾಗಿಲ್ಲ, ಏನಿಲ್ಲ. ದಡ ದಡ ವಿಕೆಟ್ ಬಿದ್ದು ಮ್ಯಾಚ್ ಹತ್ರ ಆಸ್ಟ್ರೇಲಿಯಾ ಕೈಯಾಗ ಹೋಗಂಗೆ ಕಾಣ್ತದ. ಫಸ್ಟ್ ODI ಮ್ಯಾಚ್ ಆಸ್ಟ್ರೇಲಿಯಾಕ್ಕೆ ಹೋಗುತ್ತಿದ್ದು. ನಮ್ಮ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಭಾಳ ದಿನದ ನಂತರ ಆಡ್ತಿರ್ತಾವ್ರು ಮ್ಯಾಚ್. ಅವರು ಒಂದು 4-5 ತಿಂಗಳೇ ಆಯ್ತು ರೀ ಅವ್ರು ಆಡಲಾರ್ದ. ಫಾರ್ಮ್ನಾಗ ಅದಾನಂತ ಹೇಳಿದ್ರು ಅವ್ರು. ವಿರಾಟ್ ಕೊಹ್ಲಿ ಹೇಳಿದ್ರು ಫುಲ್ ಫಾರ್ಮ್ನಾಗ ಅದೇನೆ ಅಂತ ಹೇಳಿದ್ ನಮ್ಮ ವಿರಾಟ್ ಕೊಹ್ಲಿ. ನಮ್ಮ ರೋಹಿತ್ ಶರ್ಮಾ ಫುಲ್ ಫಾರ್ಮ್ನಾಗ ಅದಾರ. ಬ್ಯಾಟಿಂಗ್ ಹತ್ರು ನಮ್ಮ ಪಿಚ್ ಅದಿದ್ದು ಗ್ಯಾರಂಟಿ ಹೊಡಿತೀನಿ ಅಂತ ಹೇಳಕತ್ತಿದ್ರು ನಮ್ಮ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಹೇಳಿದ್ರು. ಅದೇ ನಮ್ಮ ಕೆ ಎಲ್ ರಾಹುಲ್ ಮ್ಯಾಗೆ ಭರವಸೆ. ಆಸ್ಟ್ರೇಲಿಯಾದವರು ಫುಲ್ ಫಾರ್ಮ್ನಾಗ ಅದಾರ ರೀ. ಅವನು ಬಾಲಿಂಗ್ ಒಳಗೆ ಬ್ಯಾಟಿಂಗ್ ಒಳಗೂ ಆಡಾಕತ್ತಾರಿ. 2 ವಿಕೆಟ್ ಪವರ್ ಪ್ಲೇದಾಗ ಇಟ್ಟೇ ಬಿದ್ದವು. ಅವ್ನು ಏನು ದಡ ದಡ ವಿಕೆಟ್ ಬೀಳ್ತಾವ ಅನ್ನೋದು ಗೊತ್ತಿಲ್ಲ, ಏನು ಅವ್ರು ಗೆದ್ದಿತಾರ ಗೊತ್ತಿಲ್ಲ. ಬಡ ವಿಕೆಟ್ ಬಿದ್ದು ನಮ್ಮ ಕಡೆ ಮ್ಯಾಚ್ ಬರುತ್ತೆ. ಮ್ಯಾಚ್ ಫಸ್ಟ್ ಟೈಮ್ ODI ಮ್ಯಾಚ್ ಸೋತಂಗ ನಾವು. ಕಂಡಾಪಟ್ಟಿ ಆಡೋ ಕ್ಯಾಂಡಿಡೇಟೇ ಭಾಳ ಅದಾವ ಇದ್ರೊಳಗೆ. ಹಾಜಲ್ವುಡ್, ಮಿಚ್ಚಲ್ ಸ್ಟಾರ್ಕ್ನು ಅನ್ಗಡ ಬಾಲಿಂಗ್ ಹಾಕ್ಯಾನ್ರಿ. ಒಂದು ವಿಕೆಟ್ ತೆಗ್ದಾನ. ಹಾಜಲ್ವುಡ್ಡೇ ತೆಗ್ದಾವ್ರಿ ನಮ್ಮ ರೋಹಿತ್ ಶರ್ಮಾ ಕಾಕಾಗ ವಿಕೆಟ್ ತೆಗ್ದಾವ ಅವನೇ. ಅವನು ಹಾಜಲ್ವುಡ್ RCB ಒಳಗೆ ಇದ್ದಾಗೂ ಇದೇ ರೀತಿ ವಿಕೆಟ್ ತೆಗೆದಿದ್ದವ. ಈಗೂ ಅದೇ ರೀತಿ ವಿಕೆಟ್ ತೆಗ್ದಾನವ ನಮ್ಮ ಕ್ಯಾಂಡಿಡೇಟ್. ಇದು ಅವನು ದಡ ದಡ ಉಸು ಬಳ್ಯಾಂಗೆ ಕಾಣ್ತಿದ್ದ, ಏನು ಮಾಡ್ತಿದ್ದ ಗೊತ್ತಿಲ್ಲ. ಆಟ ಸುಲಭವಾದ ಮ್ಯಾಚ್ ಇದು, ಭಾಳ ಅನಗಡ ಮ್ಯಾಚ್ ಇತ್ತು. ನಾವು ಏನೇನು ಹೆಂಗೆ ಹೊಡೆದ್ರು ಏನು ಸುದ್ದಿ, ಬಡ ವಿಕೆಟ್ ತೆಗೆದು ಬಿಟ್ರು. 300-400 ರನ್ ಹೊಡಿತಾರಂತ ನಾವು ಮಾಡಿದೆ, ಒಟ್ಟು ಕೈ ಕೊಟ್ಬಿಟ್ರು. ಮ್ಯಾಚಲ್ಲೇ ಫೇಲ್ ಮಾಡ್ಕೊಂಡ್ಬಿಟ್ಟೆ ನಾವು ಇವತ್ತು. 2ನೇ ODI ಮ್ಯಾಚಿಗೆ ಬರಲಿ ಅವರು, ನಾವೇ ಹೊಡಿತೇವೆ ಅವ್ರನ್ನ ಪಕ್ಕ. ಅವತ್ತು ಗೊತ್ತಾಗೇ ಬಿಡ್ತದೆ ರೋಹಿತ್ ಶರ್ಮಾ. ನಾ ಇವತ್ತು ಹೇಳಿದ್ದೆ ರೀ, ಅದ್ರೊಳಗೆ 4 ಮಂದಿ ಸೆಂಚುರಿ ಹೊಡಿತಾರೆ ಏನತ್ತು. ಅದ್ರೊಳಗೆ 4 ಮಂದಿ ಹೊಡೆದೇ ಇಲ್ಲ, ಬರೀ 10 ರನ್ 8 ರನ್ ಭಾಳ ಹೊಡೆದೇ ಇಲ್ಲ. KL ರಾಹುಲ್ 19, ಹಿಂಗೆ ಎಲ್ಲ ರೀತಿ ಸ್ವಲ್ಪ ರನ್ ಹೊಡೆದವು. ಎಲ್ಲಿ ಭಾಳ ಅಂದ್ರೆ ಒಂದು 130 ರನ್ 130 ಅಷ್ಟೇ ರನ್ ಆಗ್ಯಾವ. ಇವು ಭಾಳೇನು ರನ್ ಆಗಿಲ್ಲ. ಒಂದು 200 ಹೊಡೆದಿದ್ರಂದ್ರೆ ಮ್ಯಾಚ್ ನಮ್ಮ ಕಡೆನೇ ಬರ್ತಿತ್ತು. ಏನು ಬಿಡ್ತಿತ್ತು ಗೊತ್ತಿಲ್ಲ. ಆದ್ರೆ ಅವರು ಕೂಡ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಅನ್ಕೋತ ಅವನು ಜಡ್ಜ್ ಅವನ ರೀ. ಅವನು ದಡ ವಿಕೆಟ್ ಹೋಗ್ಯಾನ. ಈಗ ಅವನು ನಾ ಹೊಡಿತಿದ್ದ ಏನು ಮಾಡ್ತಿದ್ದ ಗೊತ್ತಿಲ್ಲ ರೀ ಅವ ಟ್ರಾವಿಸ್ ಹೆಡ್ನು.